ಓಂ ಶಾಂತಿ. ರಾಜಯೋಗ. ನಾನು ಈ ದೇಹವಲ್ಲ, ನಾನು ಒಂದು ಶಾಂತ ಸ್ವರೂಪ, ಜ್ಯೋತಿರ್ಬಿಂದು ಆತ್ಮ. ಈ ದೇಹವು ನನ್ನ ವಸ್ತ್ರ, ನಾನು ಈ ದೇಹದ ಮಾಲೀಕ. ಈಗ ನಾನು ಈ ಹಳೆಯ ಪ್ರಪಂಚದ ಎಲ್ಲ ಆಕರ್ಷಣೆಗಳಿಂದ ಬುದ್ಧಿಯನ್ನು ಹಿಂತೆಗೆದುಕೊಳ್ಳುತ್ತಿದ್ದೇನೆ. ನನ್ನ ನಿಜವಾದ ಮನೆ ಶಾಂತಿಧಾಮ. ನಾನು ಮನಸ್ಸಿನ ರೆಕ್ಕೆಗಳಿಂದ ಆ ಶಾಂತಿಯ ಲೋಕದ ಕಡೆ ಹಾರುತ್ತಿದ್ದೇನೆ. ಅಲ್ಲಿ ಅನಂತ ಕೆಂಪು ಸುವರ್ಣ ಪ್ರಕಾಶದ ಲೋಕದಲ್ಲಿ ನನ್ನ ಎದುರು ಜ್ಞಾನಸಾಗರ ಪತಿತ ಪಾವನ ಶಿವತಂದೆ. ಅವರು ನನ್ನನ್ನು ಪ್ರೀತಿಯಿಂದ ಕರೆಯುತ್ತಿದ್ದಾರೆ. ಮಧುರ ಮಗು, ಬಾ, ನಾನು ನಿನ್ನ ಜೋಳಿಗೆಯನ್ನು ಅವಿನಾಶಿ ಜ್ಞಾನ ರತ್ನಗಳಿಂದ ತುಂಬಿಸಲು ಬಂದಿದ್ದೇನೆ. ನಾನು ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೇನೆ. ತಂದೆಯಿಂದ ಒಂದೊಂದು ಜ್ಞಾನ ರತ್ನ ನನ್ನ ಆತ್ಮದಲ್ಲಿ ತುಂಬುತ್ತಿದೆ. ನಾನು ಆತ್ಮ. ಶಿವತಂದೆ ನನ್ನ ಒಬ್ಬನೇ ತಂದೆ. ಈ 5000 ವರ್ಷದ ವಿಶ್ವ ನಾಟಕವನ್ನು ನಾನು ಸ್ಪಷ್ಟವಾಗಿ ತಿಳಿದಿದ್ದೇನೆ. ನಾನು ಈಗ ಸಂಗಮಯುಗದ ಬ್ರಾಹ್ಮಣ ಆತ್ಮ. ನಾನು ಶ್ರೀಮತದಂತೆ ನಡೆಯುವವನು. ನಾನು ನರನಿಂದ ನಾರಾಯಣನಾಗುವ ಪುರುಷಾರ್ಥಿ. ನನ್ನ ಭಾಗ್ಯ ವಿಶ್ವದ ರಾಜ್ಯಭಾಗ್ಯ. ಪ್ರತಿಯೊಂದು ಜ್ಞಾನ ರತ್ನವು ನನ್ನೊಳಗಿನ ಅಜ್ಞಾನವನ್ನು ದೂರ ಮಾಡುತ್ತಿದೆ. ನನ್ನ ಆತ್ಮ ಪ್ರಕಾಶಮಾನವಾಗುತ್ತಿದೆ, ಶಾಂತಿಯಾಗುತ್ತಿದೆ, ಶಕ್ತಿಶಾಲಿಯಾಗುತ್ತಿದೆ. ಈಗ ನಾನು ತಂದೆಯ ನೆನಪಿನಲ್ಲಿ ಸಂಪೂರ್ಣ ಲೀನನಾಗಿದ್ದೇನೆ. ತಂದೆಯ ಪ್ರೀತಿಯ ಕಿರಣಗಳು ನನ್ನ ಆತ್ಮದ ಮೇಲಿರುವ ತಮೋ ಪ್ರಧಾನತೆಯ ಕಳೆಯನ್ನು ಕರಗಿಸುತ್ತಿವೆ. ಕಾಮ ವಿಕಾರಗಳು, ಕ್ರೋಧ ಹಾಗೂ ಲೋಭ ಮತ್ತು ಮೋಹ ಕೊನೆಗೆ ಅಹಂಕಾರ, ಈ ಪಂಚವಿಕಾರಗಳು ಎಲ್ಲವೂ ಯೋಗಾಗ್ನಿಯಲ್ಲಿ ಭಸ್ಮವಾಗುತ್ತಿದೆ. ನಾನು ಪವಿತ್ರನಾಗುತ್ತಿದ್ದೇನೆ, ಹಗುರವಾಗುತ್ತಿದ್ದೇನೆ, ದಿವ್ಯನಾಗುತ್ತಿದ್ದೇನೆ. ಈಗ ನಾನು ಅನುಭವಿಸುತ್ತಿದ್ದೇನೆ ತಂದೆಯ ಗುಪ್ತ ದಾನ. ಇದು ಹಣದ ದಾನವಲ್ಲ, ಇದು ಜ್ಞಾನ ರತ್ನಗಳ ದಾನ. ಈ ರತ್ನಗಳಿಂದ ನಾನು ವಿಶ್ವದ ಮಾಲೀಕನಾಗುತ್ತಿದ್ದೇನೆ. ಯಾವುದೇ ಯುದ್ಧವಿಲ್ಲ, ಯಾವುದೇ
ಹೋರಾಟವಿಲ್ಲ. ಕೇವಲ ನೆನಪು. ಕೇವಲ ಶ್ರೀಮತ. ಕೇವಲ ರಾಜಯೋಗ. ಈಗ ನಾನು ಸಂಕಲ್ಪ ಮಾಡುತ್ತೇನೆ. ನನ್ನ ಜೀವನದ ಪ್ರತಿಯೊಂದು ಕ್ಷಣವನ್ನು ಸಫಲ ಮಾಡುತ್ತೇನೆ. ನನ್ನ ಸಮಯ, ನನ್ನ ಮನಸ್ಸು, ನನ್ನ ಮಾತು, ನನ್ನ ಕರ್ಮ ಎಲ್ಲವನ್ನೂ ಶಿವತಂದೆಯ ಸೇವೆಗೆ ಅರ್ಪಿಸುತ್ತೇನೆ. ನಾನು ಎಲ್ಲರಿಗೂ ಈ ಅಮೂಲ್ಯ ಜ್ಞಾನ ರತ್ನಗಳ ಗುಪ್ತ ದಾನ ಮಾಡುತ್ತೇನೆ. ನನ್ನ ದೃಷ್ಟಿಯಿಂದ, ನನ್ನ ವಾಣಿಯಿಂದ, ನನ್ನ ಕಂಪನಗಳಿಂದ ಅನೇಕ ಆತ್ಮರಿಗೆ ಶಾಂತಿ, ಸುಖ ಮತ್ತು ಶಕ್ತಿಯ ಅನುಭವವಾಗುತ್ತಿದೆ. ಈಗ ನಾನು ಶಕ್ತಿ ಸ್ವರೂಪ ಆತ್ಮ. ಮಾಯೆಯ ಯಾವುದೇ ಆಕರ್ಷಣೆ ನನ್ನನ್ನು ಸ್ಪರ್ಶಿಸಲು ಸಾಧ್ಯವಿಲ್ಲ. ಶಿವತಂದೆಯ ಕೈ ನನ್ನ ಕೈಯಲ್ಲಿದೆ. ನಾನು ವಿಜಯಿ ಆತ್ಮ. ನಾನು ಸರ್ವಶಕ್ತಿವಂತ ತಂದೆಯ ಮಗು. ನಾನು ಸದಾ ಸುರಕ್ಷಿತ. ನಾನು ಸದಾ ನಿರ್ಭಯ. ನಾನು ಸದಾ ಸಂತೋಷ ಸ್ವರೂಪ. ಕೊನೆಯಲ್ಲಿ ನಾನು ನನ್ನ ಹೃದಯದಲ್ಲಿ ಶಿವತಂದೆಯ ನೆನಪಿನ ಧ್ವಜವನ್ನು ಹಾರಿಸುತ್ತೇನೆ. ಈ ಧ್ವಜವೇ ನನ್ನ ವಿಜಯದ ಧ್ವಜ. ಈ ಧ್ವಜವೇ ನನ್ನ ರಾಜ್ಯಭಾಗ್ಯದ ಧ್ವಜ. ಓಂ ಶಾಂತಿ. ನಾನು ಆತ್ಮ. ನನ್ನ ಒಬ್ಬನೇ ಶಿವತಂದೆ. ಅವರ ನೆನಪೇ ನನ್ನ ಸಂಪತ್ತು. ಅವರ ಶ್ರೀಮತವೇ ನನ್ನ ಜೀವನ. ಅವರ ಜ್ಞಾನವೇ ನನ್ನ ರಾಜ್ಯಭಾಗ್ಯ. ಯೋಗ ಎಂದರೇನು? ಯೋಗ ಎಂಬ ಪದದ ಮೂಲ ಸಂಸ್ಕೃತದ ಯುಜ್ ಧಾತುವಿನಿಂದ ಬಂದಿದೆ. ಇದರ ಅರ್ಥ ಜೋಡಿಸುವುದು ಅಥವಾ ಮಿಲನ. ಆಧ್ಯಾತ್ಮಿಕ ಅರ್ಥ ಆತ್ಮವು ತನ್ನ ಮೂಲ ತಂದೆಯಾದ ಪರಮಪಿತ ಪರಮಾತ್ಮನನ್ನು ನೆನಪು ಮಾಡುವುದೇ ನಿಜವಾದ ಯೋಗವಾಗಿದೆ. ಶಿವಬಾಬರವರು ನೆನಪು ಮಾಡುವುದರಿಂದ ನಮ್ಮ ಆತ್ಮವು ತಮೋಪ್ರಧಾನ ಅಶುದ್ಧತೆಯಿಂದ ಆ ಒಂದು ಸ್ಥಿತಿಯಿಂದ ಸತೋಪ್ರಧಾನ ಪವಿತ್ರ ಸ್ಥಿತಿಗೆ ಬದಲಾಗುತ್ತದೆ. ನೆನಪೇ ಯೋಗ, ಸಹಜ ರಾಜಯೋಗ. ಈ ರಾಜಯೋಗ ಅತ್ಯಂತ ಸಹಜ ಹಾಗೂ ಶ್ರೇಷ್ಠವಾಗಿದೆ. ಇದನ್ನು ಮನೆಯಲ್ಲಿ ಇದ್ದುಕೊಂಡು ತಮ್ಮ ಕರ್ಮಗಳನ್ನು ಮಾಡುತ್ತಲೇ ಅಭ್ಯಾಸ ಮಾಡಬಹುದು. ಆತ್ಮ ಸ್ಮೃತಿ. ನಾನು ಈ ಶರೀರವಲ್ಲ. ಭ್ರುಕುಟಿಯ ಅಂದರೆ ಹಣೆಯ ಮಧ್ಯದಲ್ಲಿ ಹೊಳೆಯುತ್ತಿರುವ ಒಂದು ದಿವ್ಯ ಆತ್ಮ ಜ್ಯೋತಿ ಎಂದು
ಅರಿತುಕೊಳ್ಳುವುದು. ಪರಮಾತ್ಮನ ನೆನಪು. ನನ್ನ ತಂದೆಯಾದ ಪರಮಾತ್ಮನು ಶಾಂತಿ, ಪ್ರೀತಿ ಮತ್ತು ಜ್ಞಾನದ ಸಾಗರನಾಗಿದ್ದಾರೆ ಎಂದು ತಿಳಿದು ಮನಸ್ಸನ್ನು ಆ ನಿರಾಕಾರ ಜ್ಯೋತಿರ್ಬಿಂದು ಶಿವನ ಕಡೆಗೆ ಕೊಂಡೊಯ್ಯುವುದು. ಗುಪ್ತ ಶಕ್ತಿ. ಈ ಯೋಗದಿಂದ ಆತ್ಮಕ್ಕೆ ಆಂತರಿಕ ಶಕ್ತಿ ಸಿಗುತ್ತದೆ. ಇದು ಮಾಯೆ ಅಥವಾ ವಿಕಾರಗಳನ್ನು, ಕಾಮ, ಕ್ರೋಧ ಇತ್ಯಾದಿ ಎದುರಿಸಲು ಸಹಾಯ ಮಾಡುತ್ತದೆ. ಯೋಗದ ಮುಖ್ಯ ಪ್ರಯೋಜನಗಳು. ಯೋಗದ ಲಾಭಗಳು: ಮಾನಸಿಕ ಶಾಂತಿ, ಚಡಪಡಿಸುತ್ತಿರುವ ಮನಸ್ಸು ಶಾಂತವಾಗುತ್ತದೆ ಮತ್ತು ಏಕಾಗ್ರತೆ ಹೆಚ್ಚುತ್ತದೆ. ಪಾಪ ಕರ್ಮಗಳ ವಿನಾಶ. ಯೋಗದ ಜ್ವಾಲೆಯಲ್ಲಿ ಹಳೆಯ ವಿಕರ್ಮಗಳು ಮತ್ತು ಕೆಟ್ಟ ಸಂಸ್ಕಾರಗಳು ಸುಟ್ಟು ಭಸ್ಮವಾಗುತ್ತವೆ. ಆಂತರಿಕ ಶಕ್ತಿ. ಮುರಳಿಯ ವರದಾನದಲ್ಲಿ ಹೇಳಿದಂತೆ ಮಾಯೆಯನ್ನು ವಿರೋಧಿಸುವ ಶಕ್ತಿ ಸ್ವರೂಪ ನಮ್ಮದಾಗುತ್ತದೆ. ಜೀವನ್ಮುಕ್ತಿ. ಈ ಜನ್ಮದಲ್ಲಿ ಎಲ್ಲ ಬಂಧನಗಳಿಂದ ಮುಕ್ತರಾಗಿ ಆನಂದಮಯ ಜೀವನ ನಡೆಸಬಹುದು. ಜ್ವಾಲಾ ಸ್ವರೂಪ ಸ್ಥಿತಿ. ನಿಮ್ಮ ನೆನಪಿನ ಯಾತ್ರೆಯನ್ನು ಅಂದರೆ ಯೋಗವನ್ನು ಎಷ್ಟು ಶಕ್ತಿಶಾಲಿಯಾಗಿಸಬೇಕೆಂದರೆ ನಿಮ್ಮ ಸುತ್ತಮುತ್ತಲಿನ ವಾತಾವರಣವೇ ಪವಿತ್ರವಾಗಬೇಕು. ನಿಮ್ಮಿಂದ ಹೊರಹೊಮ್ಮುವ ಶಾಂತಿಯ ಕಿರಣಗಳು ಜಗತ್ತಿನ ಅಲೆದಾಡುತ್ತಿರುವ ಇತರ ಆತ್ಮಗಳಿಗೆ ಆನಂದ ಮತ್ತು ಶಕ್ತಿಯ ಅನುಭೂತಿ ಮಾಡಿಸಬೇಕು. ಓಂ ಶಾಂತಿ. ಓಂ ನಮಃ ಶಿವಾಯ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.